ಫ್ರೆಂಡ್ಸ್ ಏನಿಲ್ಲ, ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಸೇರಂತ 5:15 ಎದ್ದು ಹೋಗ್ತಾ ಇದ್ದೀನಿ ಲೋಡ್ಗೆ. ಬೆಳಿಗ್ಗೆನೇ ಬರೋಕ್ಕಂದ್ರು. ಅವಾಗ ನೋಡಿದ್ರೆ ಗೊತ್ತಾಗುತ್ತೆ ಏನಂತ. ಅಮ್ಮ ನೋಡಿ 6 ಗಂಟೆಗೆಲ್ಲ ಅಲ್ಲಿ ಇದ್ಬಿಡು, ಜಲ್ದಿ ಲೋಡ್ ಮಾಡ್ತಾರೆ ಅಂತ ಹೇಳಿದ್ರು. ಸೇರಂತ ಒಂದು 5:15 ಬಿಟ್ಟೆ ಸೀದಾ ಇಲ್ಲಿ ಆರಾಮ್ಸ್ ಹತ್ರ ಒಳಗಡೆಯಿಂದ ಹೋಗೋಣ ಅಂತ. ಯಾಕಂದರೆ ಮುಂದೆ ಹೋದರೆ ಅಲ್ಲಿ ಟ್ರಾಫಿಕ್ ಜಾಮ್ ಇದ್ರೆ ಇರುತ್ತೆ, ಹೇಳೋಕ್ಕಾಗಲ್ಲ. ಸೇರಂತ ಹಿಂಗೆ ಒಳಗಡೆಯಿಂದ ಹೋಗ್ಬಿಡ್ತೀನಿ ಆರಾಮ್ಸಿಂದ. ಸ್ವಲ್ಪ ಹತ್ರ ಆಗುತ್ತೆ ನಮಗೆ. ನೋಡಿ, ಈ ಕಡೆಯಿಂದ ಬರೋರು ಯಾರನ್ನ ರೂಟ್ ಬೇಕಾದ್ರೆ ಈ ಫ್ಲವರ್ ಇದೆಯಲ್ಲ ಮುಂದೆ, ಅದಾದಮೇಲೆ ಒಂದು ಲೆಫ್ಟ್ ಬರುತ್ತೆ. ಆ ಲೆಫ್ಟ್ ಹೋದರೆ ಸೀದಾ ಒಂದೇ ರೋಡ್ ಹೋದರೆ ಡೆಡ್ ಎಂಡು, ರೈಟ್ ಎತ್ಕೊಂಡು ಸೀದಾ ಹೋದರೆ ಇದಕ್ಕೆ ಹೋಗ್ಬಿಡ್ತೀವಿ, ಇದು ಲಾರಿ ಪಾರ್ಕಿಂಗ್ಗೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಕುರ್ಗಂಡಪಳ್ಳಿಯ ಬ್ರಿಡ್ಜು, ಅದೇ ರಾಜ್ಕುಮಾರ್ ಸಮಾಧಿ ರೋಡು, ಆ ರೋಡ್ಗೆ ಹೋಗ್ಬಿಡ್ತೀವಿ. ಈ ರೋಡ್ ಮುಂಚೆನೇ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಗೊತ್ತಿಲ್ಲ ಅಂದರೆ ಈ ರೋಡ್ ನೆಕ್ಸ್ಟ್ ಟೈಮಿಂದ ಯೂಸ್ ಮಾಡ್ಕೊಳ್ಳಿ, ಟ್ರಾಫಿಕ್ ಅವಾಯ್ಡ್ ಆಗುತ್ತೆ. ನೈಟ್ ಅಂತಲ್ಲ, ಬೆಳಿಗ್ಗೆ ಟೈಮಲ್ಲಿ ಯೂಸ್ ಆಗುತ್ತೆ ಟ್ರಾಫಿಕಿಂದ. ನಾನೆಲ್ಲ ಈ ಕಡೆಯಿಂದ ಯಶವಂತಪುರದಿಂದ ಬಂದರೆ ಇದೇ ರೋಡಲ್ಲೇ ಹೋಗೋದು. ಯಾಕಂದರೆ ಯಾವ ಟೈಮು ಏನಿರುತ್ತೆ ಅಂತ. ಗುರ್ಗಂಡಪಳ್ಳಿಯ ಫ್ಲೇವರ್ದಲ್ಲಿ ಒಂದು ಗಾಡಿ ರಿಪೇರ್ ಆದರೆ ಸಾಕು, ಫುಲ್ ರೋಡೇ ಹೆಬ್ಬಳ ಗಂಟ ಅಲ್ಲ, ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರುತ್ತೆ. ಅದಕ್ಕೇ ಇದಂದರೆ ಎನಿ ಟೈಮ್ ಮೂವಿಂಗಲ್ಲೇ ಇರುತ್ತೆ, ಖಾಲಿಯಾಗೇ ಇರುತ್ತೆ. ಇದು APMC ರೋಡ್ ಅಲ್ವಾ. ಈ ರೋಡ್ ಇದಕ್ಕೆ ಮುಂಚೆ ನಾನು ನೋಡಿದರೆ ಇಲ್ರಿ. ಈ ಲೆಫ್ಟಲ್ಲಿ ನೋಡಿದರೆ ಇರೋದು ರೈಟಲ್ಲಿರೋದು ಉಲ್ಲಾಸ್ ಥಿಯೇಟ್ರು. ಫಸ್ಟ್ ಹೂವು ಮಾರ್ಕೆಟ್ ಇಲ್ಲಿತ್ತು, ಇವಾಗ ನೋಡಿದರೆ ಮುಂದೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಫಸ್ಟ್ ಇದ್ದಾಗ ಇಲ್ಲೇ ಇದ್ದಿದ್ದು, ಫುಲ್ಲು ಜಾಮಾಗಿರ್ತಾಯಿದ್ರು ಇಲ್ಲೆಲ್ಲ. ಇವಾಗ ನೋಡಿದರೆ ಮುಂದೆಗೆ ಹಾಕ್ಬಿಟ್ಟಿದ್ದಾರೆ. ಅದೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿರೋದು ನಮಗೇನಕ್ಕೆ. ನಿನ್ನೆನೇ ಲೋಡ್ ಆಗಿದ್ದರೆ ಕರೆಕ್ಟಾಗಿದ್ದಿರೋದು, ಚೆನ್ನಾಗಿದ್ದಿರೋದು. ಒಂದು ½ ಅವರ್ ವೆಯ್ಟ್ ಮಾಡಿಬಿಟ್ಟಿದ್ರೆ ಸೀದಾ ಲೋಡೇ ತುಂಬ್ಕೊಂಬಂದ್ಬಿಡ್ತಾಯಿದ್ದೆ. ಹೋಗೋ ಟೈಮಲ್ಲಿ ಇಲ್ಲ ಅಂತ ಹೇಳ್ಬಿಟ್ರು. ಒಬ್ಬೊಬ್ರಿಗೆ 1000 ಕೊಡ್ತೀನಿ ಅಂತ ಹೇಳಿರೋದು ಲೋಡ್ಗೆ, ಇದ್ರೂ ಒಪ್ಪಿಲ್ಲ ಅವರು. ಫ್ರೆಂಡ್ಸ್, ಇಲ್ಲೇ ಬನಾರಡ ರೈಸೋಗಿ ಎಲ್ಲಿದ್ದೀನಿ ಹೇಳಿದ್ನಲ್ಲ, ಇದೇ ಸ್ಪಾಟು, ಇಲ್ಲೇ ಪೊಲೀಸ್ ಹೈಟ್ ಲೋಡ್ ಹಾಕೊಂಬರೋರು. ಇಲ್ಲಿ ಸ್ವಲ್ಪ ಹುಷಾರಾಗಿ ಬರ್ರಿ. ಸರ್ ಇಲ್ಲೇ ಹಾಕೋದು ಫಿಕ್ಸಿಗೆ ಇಷ್ಟ ಇದೆ. ಇಲ್ಲಿ ಬೇಕಿರೋ ಟೈಮಲ್ಲಿ ಮಾತ್ರ ನಿಲ್ತಾರೆ, ಯಾರೋಲ್ಲ ಮುಂಚೆ ಟೈಮೆಲ್ಲ ಹೇಳ್ತಾರೆ. ಇಲ್ಲಿಂದ ರೈಟ್ ಹತ್ಕೊಂಡು ಸೀದಾ ಹೋದರೆ ನಮ್ಮ ಗೋಡನ್, ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ನಮ್ಮ ಗೋಡನು. ಹೋಗೋಣ. ಸೀದಾ ಬಂದು ಬಿಟ್ಟಿದ್ದೀನಿ ಗೋಡನ್ ಹತ್ರ ಗಾಡಿ. ನೋಡಿದ್ರೆ ಇನ್ನೂ ಶೆಟ್ರೇ ತೆಗ್ದಿಲ್ಲ ಇವರು. ಇದೆಲ್ಲ 6 ಗಂಟೆಗೆ ಬಂದು ಅಲ್ಲಾಡಿಸ್ಬೇಕು ಅವ್ರಿಗೆ ಬೇರೆ. ಬಿಟ್ಟಿದ್ದೀನಿ ಗಾಡಿ. ಇದು ಮೇಲಿರೋ ಇನ್ನೂ ಸ್ವಲ್ಪ ಹೈಟ್ ಇದ್ದರೆ ಕರೆಕ್ಟಾಗಿದ್ದೆ ಗಾಡಿ ಇಲ್ಲಿ ಗಂಟ ಬರೋದು. ಅದಕ್ಕೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದಾರೆ. ಮಂಚ ಮಾಡಿರೋದು ಇವರು. ಗಾಡಿ ತೆಗ್ದಿತ್ತೆ ಬೂಮು ರೋಸ್ನೆ ಗುಮ್ಮ ಅಂತಾರೆ ಒಳಗಡೆ. ವಾಟರ್ ಮೆಲನ್ ಫ್ಲೇವರ್ ಬಿಡು. ಬಿಸಿಲು ನೋಡಿ ಹೆಂಗೈತೆ, ಬಿಸಿಲು ಹೋಯ್ತೈತೆ. ಇಲ್ಲ ನಾಷ್ಟ ಆಗಿಷ್ಟೊಂದು ನಾಷ್ಟ ಮಾಡ್ಕೊಂಡು ವೀಡಿಯೋಗಳು ಸ್ವಲ್ಪ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿಬಿಟ್ಟು ನೋಡೋಣ ಅಷ್ಟೊತ್ತಿಗೆ ಎಷ್ಟು ಗಂಟೆ ಬರ್ತಾರೋ ಮಾಡಲಿ. ನಾವು ಮಾಡಿದ್ದೀಗ ಇದು ಮಾಡ್ತಾರೆ. ನಾಷ್ಟ ಮಾಡ್ತಾಯಿದ್ದೀನಿ ಇವಾಗ. ಲೆಮನ್ ರೈಸು ಮತ್ತು ಹಪ್ಪಳ. ಯಾಕಂದರೆ ಬನಾರೋಟ ಅಲ್ವಾ, ಹಂಗೆ ಹೋಗ್ತಾ ಬೇಕಾದ್ರೆ ಮನೇಲಿ ಟಿಫನ್ ಬಾಕ್ಸ್ ಕೊಟ್ಬಿಟ್ಟು ಹೋಗೋಣ ಅಂತ ಆಗ್ಬಿಡುತ್ತೆ. ತೆಗಿಲ್ಲ ಅವರು. ನಮ್ಮ ಮನೆಗೆ ಒಂದ್ಸರಿ ಫೋನ್ ಮಾಡೋಣ ಈಗ ಮನೆಗೆ. ಇಲ್ಲ ಗಾಡಿ ಲೋಡ್ ಆಗಿಬಿಟ್ಟೈತೆ. ಇನ್ನೂ ಏನಂದರೆ ಇನ್ನೂ ಒಂದು ಬಾಕ್ಸ್ ಹಾಕ್ಬೇಕಂತೆ. ಆ ಒಂದು ಬಾಕ್ಸ್ಗೆ 2 ಗಂಟೆ ಆಗುತ್ತಂತೆ. ಏನು ಮಾಡೋದು, ಫುಲ್ ಮಲ್ಕೊಂಬಿಟ್ಟಿದ್ದೀನಿ. ಇಷ್ಟೊತ್ತಲ್ಲಿ ಯಾರು ಇದ್ದೇ ಇಲ್ಲ ಅಲ್ಲಿ. ಒಂದು ಬಾಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ 1 ಅವರ್ ಆಗಿ. 1 ಗಂಟೆ ಟೈಮು ಎಟ್ಟಾಗಿ ಆಗ್ತೀವಿ ಅಂತ ಹೇಳಿ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಬರ್ರಿ. ಏನಿಲ್ಲ ಫ್ರೆಂಡ್ಸ್, ಗಾಡಿ ಲೋಡ್ ಆಯಿತು, ಬಿಲ್ಲು ಬಂತು. ಅದೇನೋ ಒಂದು ಬಾಕ್ಸ್ ವೆಯ್ಟ್ ಮಾಡಂದರು. ನೋಡಿದ್ರೆ ಬಿಲ್ ತೊಗೊಂಬಂದು ಕೊಟ್ಬಿಟ್ಟಿದ್ದಾರೆ ಬಿಲ್ಲು. ಸೊ ಏನು ಮಾಡೋಕ್ಕಾಗಲ್ಲ, ಹೋಗ್ತಾಯಿದ್ದೀನಿ ಆಲ್ರೆಡಿ. ಟೈಮ್ ನೋಡಿದ್ರೆ 1:40 ಆಗ್ತೈತೆ. ಮನೆ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇದೆ, ಮಾಡ್ಕೊಂಡು ಹೋಗೋಣ ಬರ್ರಿ. ಈಗ ಗಾಡಿಯೆಲ್ಲ ಲೋಡ್ ಆಯಿತು, ಹೋಗ್ತಾ ಇದ್ದೀನಿ. ಏನು ಮಾಡೋದು, ಅದೇ ಹಬ್ಬ ಬೇರೆ, ಶಿವರಾತ್ರಿಗೆ ಇಲ್ಲಿರೋಣ ಅಂದ್ಕೊಂಡೆ. ಬೇರೆ ಆಗಿಲ್ಲ, ಟೈಮ್ ಸೆಟ್ ಆಗಿಲ್ಲ. ಅದೇ ದೇವನಹಳ್ಳಿ ಕಡೆ ಹೋಗ್ತಾ ಇದ್ದೀನಿ. ಕ್ಲೈಮೇಟೇ ಒಂಥರ ಮಸ್ತಾಗಿದೆ ಕ್ಲೈಮೇಟು. ಸ್ವಲ್ಪ ಜಲ್ದಿ ಹೋಗಿದ್ರೆ ನಾನು ಮನೆ ಹತ್ರ ಕೆಲಸ ಇತ್ತು, ಅದಕ್ಕೆ ಲೇಟಾಯಿತು ಹೋಗೋಕ್ಕೆ.
ಡೀಸೆಲ್ ಹಾಕೊಂಡು ಹೋಗೋಣ, ಆಮೇಲೆ ಮಾತಾಡೋಣ. ಕಾರ್ ಅವನು ರೋಡ್ನ ನೋಡಿ ಗಾಡಿ ಓಡಿಸ್ತಾ ಇಲ್ಲ, ಕ್ಯಾಮ್ರಾ ನೋಡಿ ಗಾಡಿ ಓಡಿಸ್ತಾ ಇದ್ದೇನೆ. ಮುಂದೆ ಟಿ ವಿ ಇರುತ್ತಲ್ಲ ಅದನ್ನು ನೋಡ್ಕೊಂಡು ಓಡಿಸ್ತಿದ್ದೇನೆ ಗಾಡಿನ. ಯಾವ ಹೈವೇ ರೋಡಲ್ಲಿ ಹೆಂಗೋ ಯಾವ ಕಡೆ ಹೋಗಿ ನಿಧಾನಕ್ಕೆ ಹೋಗೋದಂತ ಕೂಡ ಗೊತ್ತಿಲ್ಲ. ಇದೆಲ್ಲ ಗಾಡಿಗಳು ನೋಡಲ್ಲ ನೋಡ್ತಾ ಇದ್ದಪ್ಪ ಕಟ್ಬೋದು. ಮತ್ತು ಡೀಸೆಲ್ ಫಿಲ್ ಮಾಡಿದಾಗ ನೋಡಿದ್ರೆ 18,200 ರೂಪಾಯಿ ಇತ್ತು ಕರೆಕ್ಟಾಗಿ. ಸ್ವಲ್ಪ ಮೈಲೇಜ್ ಮನೆಯಿಂದ ಬೇಳೆ ಸಹ ತೊಗೊಂಬಂದ್ಬಿಟ್ಟಿದ್ದೆ. ಅನಂತಪುರಮಲ್ಲಿ ಹಾಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ. ನನ್ನ ವಯಸ್ಸಿಗೆ ಏನಾಗ್ಬಿಟ್ಟಿದೆ ಗೊತ್ತಾಗ್ತಿಲ್ಲ ವಯಸ್ಸು. ಮನೆ ಊಟನೇ ಬರೀ ಊಟ ಮಾಡ್ಕೊಂಡು ಹೋಗೋಣ, ಬೇರೆ ಲೇಟ್ ಆಗ್ತಿದೆ ಇವಾಗ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಏನಂತ ನೋಡಿದ್ರೆ ಇದರಲ್ಲಿ ಸುತ್ತಿಯಲ್ಲಿ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಆಗ್ತಾನೆ ಇದೆ ರೇಖೆ, ಅದಕ್ಕೆ ಸರಿ ನಾವು ಮಲ್ಕೊಂಡು ಹೋಗೋಣ ಅಂತ ಮಲ್ಕೊಂಡ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ. 5:30 ಟೈಮು. ಬರೋ ನೋಡೋಣ. ನೋಡಿ ಫ್ರೆಂಡ್ಸ್ ಇದೆ ಮಸ್ತಾಗಿದೆ ಕಲರು. ಸನ್ರೈಸ್ ಆಗಿಲ್ಲ, ಸನ್ರೈಸ್ಗೆ ವೇಟಿಂಗ್. ಮಸ್ತಾಗಿದೆ, ಸನ್ನೆ ಬರ್ತಾರೆ ಆಚೆ. ಡೋನ್ ದಾಟಿ ಹೋಗ್ತಾ ಇದ್ದೀನಿ. ಹೋಗೋಣ.